ಇಷ್ಟು ಹಸಿ ಮಾವಿನಕಾಯಿ ಅದಾವೆ. ಒಂದೆಷ್ಟು ಒಂದು 8 ಅದಾವೆ. ಒಂದೆರಡು ಸಣ್ಣ ಅದಾವೆ, ಉಳಿದಿಲ್ಲ ಒಂದು ಮೀಡಿಯಮ್ ಸೈಜ್ ಅದಾವೆ. ಇವನ್ನ ತೊಳೆದು ಸ್ವಲ್ಪ ಹೊತ್ತಾಗೈತಿ, ಇವನ್ನ ಒರೆಸಿ ಆಮೇಲೆ ಕಟ್ ಮಾಡ್ತೀನಿ. ಇದ್ರಾಗ ಒಂದು ಸ್ವಲ್ಪ ಮಾಯ್ಶ್ಚರ್ ಇರೋದಂಗೆ ಇದು ಮಾಡಬೇಕು. ಒಂದು ಸ್ವಲ್ಪ ಉಪ್ಪನ್ನು ತೊಗೊಂಡೇನಿ, ಆಮೇಲೆ ಕಟ್ ಮಾಡೋಕ್ಕೆ ತೊಗೊಂಡೇನಿ. ಆಮೇಲೆ ಕಟ್ ಮಾಡಿ ಇಡೋಕೆ ಒಂದು ಡಬ್ಬಿ ಅಂತ ತೊಗೊಂಡೇನಿ. ನಾನು ಇದನ್ನು ಮಾಡ್ಕೋತೇನೆ, ಸ್ವಲ್ಪ ಆ್ಯಪಲ್ ತಿಂತೇನೆ. ಯಾಕಂದ್ರೆ ಮತ್ತೆ ಸಪ್ರೇಟಾಗಿ ಕೂಗ್ತೀನಿ, ಟೈಮ್ ಆಗೋಂಗಿಲ್ಲ, ತಿನ್ಕೋತಾನೆ ಮಾಡ್ತಿರ್ತೀನಿ. ಇದು ಸ್ವಚ್ಛ ಅರ್ಬಿ ತೊಗೊಂಡು ಒರೆಸೇನಿ. ಇದೊಂದು ಸ್ವಲ್ಪ ತುಂಬ ತೆಗೆದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ತೀನಿ. ಭಾಳ ಸಣ್ಣ ಇಲ್ಲ, ಭಾಳ ದೊಡ್ಡ ಇಲ್ಲ, ಮೀಡಿಯಮ್, ಜಾಸ್ತಿ ಇಲ್ಲ. ಇದಿಷ್ಟು ತುಂಬ ತೆಗಿಬೇಕು. ಆಮೇಲೆ ದೊಡ್ಡ 2 ಪೀಸ್ ಕಟ್ ಮಾಡ್ಕೊತೀನಿ. ಆಮೇಲೆ ಸೈಡಿಂದ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತೀನಿ. ಮ್ಯಾಕ್ಸಿಮಮ್ ಗೊಪ್ಪದ ಮೇಲೆ ಇರೋದು ಎಲ್ಲನೂ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇದ್ರೊಳಗೆ ಸಣ್ಣ ಇವು ಜಾಸ್ತಿ ಆಗೋದಿಲ್ಲ. ಅದು ಇನ್ನೊಂದು ಉಪ್ಪಿನಕಾಯಿಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ರು ಮಸಾಲೆ ಭಾಳ ಇರ್ತೈತಿ. ಸೊ ಇದ್ರಾಗ ನಾನು ಇವ್ರಿಗೇನು ಮಸಾಲೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಖಾರನೂ ಅಗದಿ ಕಡಿಮೆ, ಉಪ್ಪನ್ನು ಜಾಸ್ತಿ ಹಾಕಿ ಸ್ವಲ್ಪ ಏನು ಸಾಸಿವೆ ಪುಡಿ ಮೊನ್ನೆ ಉಪ್ಪಿನಕಾಯಿ ಮಾಡಿದ್ದೈತಿ, ಅದೊಂದು ಸ್ವಲ್ಪ ಪುಡಿ ಉದುರಿಸ್ತೇನೆ. ಭಾಳಿಲ್ಲ, ಸ್ವಲ್ಪ. ಮೇನ್ ಇದ್ರಾಗ ಇದು ಹುಳಿ ಇರ್ತೈತಲ್ಲ, ಉಪ್ಪು ಹಾಕಿದ್ರೆ ರಸ ಭಾಳ ಬರ್ತೈತಿ. ನನ್ನ ಮಕ್ಕಳಿಗೆ ಅದು ಟೇಸ್ಟ್ ಭಾಳ ಇಷ್ಟ. ಆಮೇಲೆ ಗೊಪ್ಪದ ಮೇಲೆ ಈ ಥರ ಎಲ್ಲ ತಕ್ಕೊರಿ. ಒಂದು ಮಾವಿನಕಾಯಿಗೆ ಇಷ್ಟಕ್ಕೂ ಆಯ್ತಾ. ಉಳಿದುದನ್ನು ಫಟಾಫಟ ಕಟ್ ಮಾಡ್ಕೊತೀನಿ. ಮ್ಯಾಂಗೋ ಅಂದ್ರೇ ಬಾಯೊಳಗೆ ನೀರು ಬರ್ತಾವೆ. ಹುಳಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಮಸ್ತ್ ಇರ್ತೈತಿ. ಚಲೋ ಅದಾವೆ ನೋಡ್ರಿ, ಎಕ್ದಮ್ ಇದು ಡಾರ್ ಅದಾವೆ. ಆಮೇಲೆ ಮಾವಿನಕಾಯಿಗೆ ಯಾವಾಗಲೂ ಹಿಂಗೆ ಮ್ಯಾಲಿನ ತೊಟ್ಟಿ ಸ್ವಲ್ಪ ದಪ್ಪ ಇರ್ಬೇಕು, ಅಂದ್ರೆ ಅಗದಿ ಚಲೋ ಆಗ್ತಾವೆ ಉಪ್ಪಿನಕಾಯಿ. ಅದು ತಿಳಿದಿದ್ರಷ್ಟು ಚಲೋ ಆಗಂಗಿಲ್ಲ. ಆಮೇಲೆ ಒಳಗೆ ಕಟ್ ಮಾಡಿದಾಗ ಎಕ್ದಮ್ ಗಟ್ಟಿ ಇರ್ಬೇಕು ನೋಡ್ರಿ. ಇದು ಹಿಂಗೆ ಸಾಲಿಡ್ ಐತಿ, ಹಿಂಗೆ ಗಟ್ಟಿ ಇರ್ಬೇಕಂದ್ರೆ ಕಸಕ್ಕೆ ಇರ್ಬೇಕು, ಅಂದ್ರೆ ಚಲೋ ಆಗ್ತಾವೆ. ಇವನ್ನ ಸಣ್ಣಗೆ ಕಟ್ ಮಾಡ್ತೇವೆ.
ಎಲ್ಲ ಒಂದು 8 ಮಾವಿನ ನೆರ್ಚಿಟ್ಕೊಂಡಿನಿ. ಸ್ವಲ್ಪ ಖಾರ ಪುಡಿ, ಯಾಕಂದ್ರೆ ಹುಡುಗರಿಗೆ ಅಷ್ಟು ಖಾರ ಇಷ್ಟ ಆಗಲ್ಲ, ಅದಕ್ಕೆ ಹೌದು ಅಲ್ಲ ಅಂತ ಸ್ವಲ್ಪ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕಾಗುತ್ತೇನೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಆಮೇಲೆ ಸ್ವಲ್ಪ ಇದು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೆ. ಆಮೇಲೆ ಮೊನ್ನೆ ಬೇರೆ ಉಪ್ಪಿನಕಾಯಿಗೆ ಅಂತಂದು ಇದು ಸಾಸಿವೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಇದೊಂದು ಸ್ವಲ್ಪ ಹಾಕ್ತೇನೆ, ಮತ್ತೆ ಬೇಕಂದ್ರೆ ಹಾಕ್ತೇನೆ. ಆಮೇಲೆ ಉಪ್ಪು ಫಸ್ಟಿಗೆ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ, ಮತ್ತೆ ಬೇಕಂದ್ರೆ ಮತ್ತೆ ಹಾಕೋತೇನೆ ಅದು ಕಲಸಿದ ಮೇಲೆ. ಯಾಕಂದ್ರೆ ಉಪ್ಪು ಬಿಡ್ತೈತಿ, ಹುಳಿ ಬೇರೆ ಬೇರೆ ಥರ ಇರ್ತಾವೆ, ಅದಕ್ಕೆ ಅದನ್ನು ನೋಡಿಕೊಂಡು ಹಿಂಗೆ ಕಲಿಸ್ಬೇಕು. ಅಂದರೆ ಎಲ್ಲ ಕಡೆನೂ ಅದು ಚಲೋ ತಂಗಿ ಮಿಕ್ಸ್ ಆಗ್ತೈತಿ. ಆಮೇಲೆ ನೀರು ಬಿಡ್ತೈತಿ, ಹುಳಿ ಎಲ್ಲ ನೀರು ಬಿಡ್ತೈತಿ. ಉಪ್ಪು ಹುಳಿ ಸೇರಿದ್ರೆ ಚಲೋ ನೀರು ಬಿಡ್ತೈತಿ, ಅದ ರಸ ಆದಂಗೆ ಆಗ್ತೈತಿ. ಆಮೇಲೆ ನಾವಿಲ್ಲಿ ಗೊಪ್ಪ ಹಾಕಿಲ್ಲ, ಗೊಪ್ಪ ಹಾಕಿದ್ರೆ ಸ್ವಲ್ಪ ಅವು ಗಟ್ಟಿ ಉಳಿತಾವೆ, ಇವು ಸ್ವಲ್ಪ ಮೆದು ಆಗ್ತಾವೆ. ಇನ್ಸ್ಟಂಟ್ ಇವು ಇವತ್ತು ಮಾಡಿ ನೀವು ನಾಳೆ ಆರಾಮಾಗಿ ತಿನ್ಬೋದು. ಸ್ವಲ್ಪ ಒಬ್ಬರು ಇದನ್ನು ಮತ್ತು ಒಗ್ಗರಣೆದು ಕೊಡ್ತಾರೆ, ಎಣ್ಣೆದು ಹಾಕಿ ಸ್ವಲ್ಪ ಪೆಪ್ಪರನ್ನು ಹಾಕ್ತೇನೆ, ಖಾರ ಚಲೋ ಅನಿಸ್ತೈತಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ತೀನಿ. ಇದೊಂದು ಖಾರ ಬೇರೆ ಇರ್ತೈತಿ, ಇದ್ರ ಖಾರ ಬೇರೆ ಕೆಂಪಂದೆ. ಅದು ನಾ ಪ್ಯೂರ್ ಬ್ಯಾಡ್ಗಿದ್ದು ಹಾಕಾಕ್ತೀನಿ, ಗುಂಟೂರ್ದು ಹಾಕಾಕ್ತಿಲ್ಲ. ಗುಂಟೂರ್ದು ಮತ್ತು ಖಾರ ಭಾಳ ಆಗ್ತೈತಿ. ಗುಂಟೂರ್ದಿದ್ರೆ 1 ಸ್ಪೂನ್ ಹಾಕ್ತಿದ್ದೆ, 2 ಟೀ ಸ್ಪೂನ್ ಬದಲಿ. ಹುಡುಗರಿಗೆ ಉಪ್ಪಿನಕಾಯಿ ಇದ್ರೆ ಊಟ ಖುಷಿಲೇ ತಿಂತಾರೆ. ನಾ ಮ್ಯಾಂಗೋ ಸಿಕ್ಕರೆ ಮ್ಯಾಂಗೋ ಹಾಕ್ತೀನಿ, ನಿಂಬೆಹಣ್ಣು ಸೀಸನ್ ಇದ್ದಾಗ ನಿಂಬೆಹಣ್ಣು ಹಾಕಿರ್ತೀನಿ. ಬಟ್ ಯಾವುದಾದ್ರೂ ಉಪ್ಪಿನಕಾಯಿ ಪಚ್ಚಡಿ ಯಾವುದಾದ್ರು ಚಟ್ನಿ ಇದ್ದರೆ ಊಟ ಹುಡುಗರು ಖುಷಿಲೇ ಮಾಡ್ತಾರೆ. ಯಾಕಂದ್ರೆ ಅವರು ಸಾರು ಪಲ್ಯ ಅದು ಏನು ತಿನ್ನೋಂಗಿಲ್ಲ, ಜಸ್ಟ್ ಮೊಸರನ್ನ ಮಜ್ಜಿಗೆ ಸಾರು ಇಲ್ಲ ರಸಮು ಜಸ್ಟ್ ಹಂಗೆ ತಿಂತಾರೆ. ಅದಕ್ಕೆ ಸೈಡ್ ಒಂದು ಸ್ವಲ್ಪ ಈ ಥರ ಖಾರ ಉಪ್ಪು ಹುಳಿ ಇರುತ್ತೆ ಅಂದರೆ ಡೈಜೆಷನ್ಗೂ ಚಲೋ ಇರ್ತೈತಿ, ಅವ್ರಿಗೆ ರುಚಿನೂ ಇರ್ತೈತಿ. ಈಗ ಕಲಸಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ. ಒಂದು ಸತಿ ಇದು ನೀರು ಬಿಟ್ಟಂಗೆ ಆಗ್ತೈತಲ್ಲ, ಈಗ ನೋಡಿರಿ ಬಿಲ್ಕುಲ್ ನೀರಿಲ್ಲ, ಎಲ್ಲ ಡ್ರೈ ಅದಾವು. ನೋಡಿರಿ ಎಲ್ಲ ಡ್ರೈ ಅದಾವೆ ಕಂಪ್ಲೀಟಾಗಿ. ಒಂದು ಸ್ವಲ್ಪ ನೀರು ಬೀಳಾರ್ದಂಗೆ ಇಟ್ಕೋಬೇಕಿದೆ. ಇಲ್ಲಿ ನೋಡಿರಿ ನಾನು ಬಾಟ್ಲಿ ಎಲ್ಲ ತೊಳೆದಿಟ್ಟೇನೆ, ಗ್ಲಾಸ್ ಬಾಟಲ್. ಯಾಕಂದ್ರೆ ಈ ಹುಳಿ ಎಲ್ಲ ಇರ್ತಾವಲ್ಲ, ಇವನ್ನ ಆದಷ್ಟು ಗ್ಲಾಸ್ ಒಳಗೆ ಸ್ಟೋರ್ ಮಾಡ್ಬೇಕು. ಪ್ಲಾಸ್ಟಿಕ್ ಒಳಗೇನೋ ವಿಷ ಬಿಡ್ತೈತೆ ಅಂತ ಹೇಳ್ತಾರೆ. ಆಮೇಲೆ ಲಾಂಗ್ ಟೈಮ್ ಎಷ್ಟು ದಿನ ಇಟ್ಟರು ಏನಾಗಂಗಿಲ್ಲ. ನಾನು ಇವು ನಾರ್ಮಲ್ ನೆಸ್ಕಾಫೆದು ಹೊರಗೆ ಉಪ್ಪಿನಕಾಯಿ ತಂದದ್ದು ಜಾಮ್ ಬಾಟಲ್ ಇವು ಅದಾವ. ಇವು ಇನ್ನೂ ನೀರು ಹೋಗಿಲ್ಲ. ಕಂಪ್ಲೀಟಾಗಿ ನೀರು ಹೋದ್ಮೇಲೆ ಮತ್ತೊಂದು ಸತಿ ಬಟ್ಟೆ ತೊಗೊಂಡು ಪೇಪರ್ ತೊಗೊಂಡು ಒರೆಸಿ ಲಾಸ್ಟ್ ಉಪ್ಪಿನಕಾಯಿ ಹಾಕ್ತೀನಿ. ಅಲ್ಲಿವರೆಗೂ ಅದು ಉಪ್ಪಿನಕಾಯಿ ಮುಚ್ಚಿಟ್ಟಿರ್ತೀನಿ. ಇದಿಷ್ಟು ಉಪ್ಪಿನಕಾಯಿ ಪ್ರಿಪ್ರೇಷನ್ ಮಾಡೇನ್ರಿ ಇವತ್ತು. ಉಳ್ದದ ಕೆಲಸ ಎಲ್ಲ ಇನ್ನೂ ಬಾಕಿ ಇದಾವೆ. ಉಪ್ಪಿನಕಾಯಿ ಎಲ್ಲ ಹೆಚ್ಚಿ ಅದರ ಖಾರ ಉಪ್ಪ ಎಲ್ಲ ಹಾಕಿ ಇದು ಮಾಡಿದ್ದೆ. ಸ್ವಲ್ಪ ಏನಿದು ಸಾಸಿವೆ ಪುಡಿ ಅದು ಎಲ್ಲ ಹಾಕಿಟ್ಟಿದ್ದೆ. ಈಗ ಈ ಬಾಟಲ್ ಹೋಗಿ ತೆಗೀನು, ಒಂದೊಂದು ಬಾಟಲ ಫಸ್ಟ್ ದೊಡ್ಡದ್ರಾಗ ತಗೊಂಡ್ಬಿಡ್ತೇನೆ. ಅದ್ಮೇಲೆ ಉಳಿದ್ರೆ ಮತ್ತೆ ಸಣ್ಣ ತೆಗಿತೀನಿ. ಬಾಟಲ್ಗೆ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಅದಾವಲ್ಲ, ಇವನ್ನೆಲ್ಲ ಪೇಪರ್ಲೆ ಒರೆಸ್ಕೊತೀನಿ. ಅಲ್ಲಿವರೆಗೂ ಯಾವ್ದು ಬಾಟಲ್ ಪರ್ಫೆಕ್ಟ್ ಒಣಗಿದ್ದು ನೋಡ್ತೇನೆ ಫಸ್ಟೇ.
ಇದು ಸ್ವಲ್ಪ ವಾಟರ್ ಕಂಟೆಂಟ್ ಐತಿ, ಹಿಂಗೆಲ್ಲ ಇದ್ರೆ ಹಾಕಬಾರ್ದು, ವೇಸ್ಟ್ ಆಗ್ತೈತಿ. ಇದು ಕಂಪ್ಲೀಟ್ ಒಣಗಿತ್ತು ಇದು. ಓಕೆ, ಇದು ಅಷ್ಟೇ. ಒಂದು ಸ್ವಲ್ಪ ನೀರು ಅದಾವು, ಹಿಂಗಿದ್ರೆ ಬೇಡ. ಇನ್ನೊಂದು ಬರೆಸ್ತೇನೆ. ಇದು ಫುಲ್ ಒಣಗೈತಿ, ಎರಡು ಒಣಗ್ಯಾವು, ಎರಡಕ್ಕೆ ಹಾಕ್ತೇನೆ. ಒಂದು ಸ್ವಲ್ಪ ತಿರುಗಾಡ್ಬೇಕಾ ನೋಡ್ರಿ, ನೀರು ಬಿಟ್ಕೊಂಡೈತಿ. ಅಂದ್ರೆ ಉಪ್ಪು ಹಾಕ್ತೀವಲ್ಲ, ಉಪ್ಪಿಗೆ ಹುಳಿ ಎಲ್ಲ ಬಿಟ್ಕೊತೈತಿ. ಆಮೇಲೆ ಇವು ಸ್ವಲ್ಪ ಸಾಫ್ಟ್ ಆಗ್ತಾವೆ. ಸ್ವಲ್ಪ ಉಪ್ಪು ಕಡಿಮೆ ಅನ್ಸತೈತಿ, ಯಾಕಂದ್ರೆ ನಾವು ಮೆಣ್ಸಿನ್ಕಾಯಿ ಮೊದಲ ಖಾರ ಜಾಸ್ತಿ ಹಾಕಿರೋಲ್ಲ, ಸ್ವಲ್ಪ ಹಾಕ್ತೇವೆ. ಉಪ್ಪಿನಕಾಯಿ ಒಂದು ಸ್ವಲ್ಪ ಉಪ್ಪು ಇದ್ರೂ ಚಲೋ ಅನ್ನಿಸ್ತಾವೆ. ಆಮೇಲೆ ಕೆಡಂಗಿಲ್ಲ ಉಪ್ಪಿನಕಾಯಿ, ಉಪ್ಪು ಜಾಸ್ತಿ ಇದ್ರೆ ಕೆಡೋದಿಲ್ಲ. ಈಗ ಇವು ಬಾಟಲಿಗೆ ಹಾಕ್ತೀನಿ, ಚಲೋ ತಂದು ಮಿಕ್ಸ್ ಮಾಡೇನಿ. ಇಲ್ಲಾಂದ್ರೆ ಕೆಳಗೆ ನೀರು ಇರ್ತಾವೆ, ಮ್ಯಾಲೆ ಎಲ್ಲ ಥರ ಕಾಯಿ ಇರ್ತಾವೆ. ಸೊ ಪ್ರತಿ ಸತಿ ನೀವು ಇದು ಹಾಕುವಾಗ, ಬಾಟಲ್ ಹಾಕುವಾಗ ಎಲ್ಲ ಮಿಕ್ಸ್ ಮಾಡೋದು. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ತಿನ್ನಕ್ಕೆ. ಹಿಂಗೆ ಬಾಯಾಗ ನೀರು ಬರ್ತದೆ ನೋಡಿದ್ರೆ. ಎರಡು ಬಾಟಲ್ ಸಾಕು ಅನ್ನಿಸ್ತೈತಿ. ಈ ಸಣ್ಣ ಬಾಟಲಿಗೆ ಹಾಕ್ತೇನೆ, ಯಾಕಂದರೆ ಇವು ನನ್ನ ಮಕ್ಕಳು ಮತ್ತು ದೊಡ್ಡ ಬಾಟ್ಲ್ ಎತ್ತೋಕೆ ಬರೋಂಗಿಲ್ಲ, ಪಾಪ ತಿನ್ನೋಕ್ಕಾಗಲ್ಲ. ಅನ್ನ, ಮೊಸರು ಅಥವಾ ಮಜ್ಜಿಗೆ ಸಾರು, ಅನ್ನ ಈ ಉಪ್ಪಿನಕಾಯಿ ಒಳಗೆ ಮಸ್ತ್ ಅನ್ನಿಸ್ತದೆ ನೋಡಿರಿ. ಆಮೇಲೆ ಮಾವಿನಕಾಯಿ ಸೀಸನ್ ಒಳಗೆ ನಿಮ್ಗೆ ಆರಾಮಾಗಿ ಚಲೋ ಕಸಗೆ ಮಾವಿನಣ್ಣು ಒಂದು 20-30 ರೂಪಾಯಿಗೆಲ್ಲ ಸಿಗ್ತಾವೆ. ಒಂದು 5-6 ಸಿಗ್ತಾವೆ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಏನು ಭಾಳ ಜಂಜಾಟಿಲ್ಲ, ಗೊಪ್ಪ ತೆಗಿಯೋದು ಇದು ಇಲ್ಲ. ಅಂದರೆ ಗೊಪ್ಪ ಇಟ್ಕೊಂಡು ಕಟ್ ಮಾಡಬೇಕಂಥದ್ದು ಇಲ್ಲ, ಆರಾಮಾಗಿ ನಾರ್ಮಲ್ ಇದರಲ್ಲೇ ಕಟ್ ಮಾಡ್ಕೋಬೋದು. ಈಗ ನೋಡಿರಿ, ಹಾಕಿಟ್ಟೇನೆ ಚೆಂದಾಗಿ. ಇದು ಅಷ್ಟೇ ಚೆಕ್ ಮಾಡ್ಕೋಬೇಕು, ಎಲ್ಲಿ ಹಸಿ ಅದು ಇಲ್ಲ ಅಂತಂದು. ಕಂಪ್ಲೀಟ್ ಒಣಗೈತಿ. ಸೊ ಇದನ್ನು ಪ್ಯಾಕ್ ಮಾಡಿ ಟೈಟಾಗಿ ಮುಚ್ಚಬೇಕು. ಇವು ಅಷ್ಟೇ, ಇವು ಎಲ್ಲ ಒಣಗ್ಯಾವು. ಕರೆಕ್ಟಾಗಿ ಒಂದು ಸತಿ ಬಿಟ್ಟು 2 ಸತಿ ಚೆಕ್ ಮಾಡಿಕೊಂಡು ಇದು ಮಾಡಬೇಕು. ಚಲೋ ಉಪ್ಪಿನಕಾಯಿ ಅದು ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಕೈ
ಯಾಕಂದ್ರೆ ಅದ್ರ ಕೈ ಒಳಗಿಂದ ಒಂದು ಸ್ವಲ್ಪ ಏನಾರ ಎಲ್ಲಕ್ಕೆಲ್ಲ ಹೋಗ್ತಾವೆ. ಈ ಉಪ್ಪಿನಕಾಯಿ ಖಾರ ಮಸಾಲೆ ಇವಕ್ಕೆಲ್ಲ ಆದಷ್ಟು ನಮ್ಮ ಕೈಯಿಂದ ದೂರ ಇರಬೇಕು. ಈಗ ನೋಡ್ರಿ ಸಂಜೆಗೆ ಆಗೈತಿ. ನಮ್ಮ ಹಸ್ಬೆಂಡ್ ಇದಕ್ಕೆ ಹೋಗ್ಯಾರ, ಸೈಕ್ಲಿಂಗ್ ಹೋಗ್ಯಾರ. ಆಮ ಹೋಗಿ ಮುಖ ತಗೊಂಡು ಹೋಗಿ. ನಾನು ರಾತ್ರಿ ಅಡುಗೆ ಏನರ ಮಾಡಬೇಕು. ಈಗ ಸದ್ಯಕ್ಕೆ ಹಾಲು ಇಟ್ಟೇನೆ ಕಾಫಿ ಮಾಡ್ಕೊಳಕ್ಕೆ. ಆಮೇಲೆ ಹಾಲಿನ ಜೋಡಿ ಸ್ನ್ಯಾಕ್ಸ್ ಏನು ತಿಂತೀನಿ ಅಂತಂದ್ರೆ, ನಾನು ಮುಂಚೆ ಚಿಪ್ಸ್ ತಿಂತಿದ್ದೆ ಭಾಳ. ಯಾಕಂದ್ರೆ ಎಕ್ದಮ್ ಸ್ಪೈಸಿ ಮಸ್ತ್ ಅನಿಸ್ತಿದ್ದು, ನಂಗೆ ಭಾಳ ಇಷ್ಟನೋ ಚಿಪ್ಸ್. ಬಟ್ ಈಗ ಆಯಿಲಿ ಫುಡ್ ಜಂಕ್ ಫುಡ್ ಅವಾಯ್ಡ್ ಮಾಡ್ಬೇಕಂತಂದ್ರೆ ಕಾಫಿ ಒಳಗೆ ಸೈಡ್ ಏನರ ತಿನ್ಬೇಕು ಅನಿಸ್ತೈತಿ. ಹೊಯ್ಡೋಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ಲಿ, ಹಿಂಗೆ ಒಂದು ಮಜಾ ಕೊಡ್ತೇನೆ ನೋಡಿ. ಯಾವ ಸಾಂಗ್ ಕಲ್ತಿ ಸ್ಕೂಲಲ್ಲಿ? ಆಕಿತಿಂದ ಅಣ್ಣ. ನಾನು ಆ್ಯಕ್ಚುಲಿ ಇವತ್ತು ಅನ್ನ ಸಾಂಬಾರು ಮಾಡ್ಬೇಕು ಅಂದ್ಕೊಂಡೆ. ಬಟ್ ನಮ್ಮ ಮನೆಯಾಗ ಇವತ್ತು ಯಾರು ಸಾಂಬಾರು ಬೇಡ 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 ಅನ್ನತ್ತಾರೆ. ಬೇರೆ ಯಾವುದ್ರ ರೈಸ್ ಐಟಮ್ ಮಾಡೋಣ ಅಂತಾರೆ. ಇವು ನೋಡ್ರಿ, ಇವು ಡಹಾನು ಅಂತಂದು ಒಂದು ಮುಂಬೈ ಕಡೆ ಒಂದು ಫೇಮಸ್ ಇದು ಬರ್ತೈತಿ. ಅಲ್ಲಿ ಶೇಂಗಾ ಭಾಳ ದೊಡ್ಡ ಇರ್ತಾವೆ, ಉಪ್ಪಿನ ಶೇಂಗಾ. ಅದನ್ನ ನಾನು ಸ್ನ್ಯಾಕ್ಸಿಗೆ ತಿನ್ನಾಕ್ತೀನಿ. ಆಮೇಲೆ ಶೇಂಗಾ ಹೈ ಪ್ರೋಟೀನ್ ಇರ್ತೈತಿ, ಸ್ವಲ್ಪ ತಿನ್ನಿ. ಹಾಂ ತಿನ್ನಿ. ಇವು ಸಾಲ್ಟೆಡ್ ಇದು ಉಪ್ಪು ಹಾಕಿದ್ದು ಇರ್ತಾವೆ, ಚಲೋ ಇರ್ತಾವೆ. ಹಾಂ ಕೊಡ್ತೀವಿ. ಇವು ಶಿವಪುರಿಗೆ ಅಂತಂದೇವಿ, ಬಟ್ ಇವ್ರು ಹಂಗೆ ತಿಂದ ಖಾಲಿ ಮಾಡ್ತಾರೆ. ಶೋನ ನಿನಗೂ ಸಣ್ಣ ಶೇವ್ ಬೇಕಾ? ಇದು ನೈಲಾನ್ ಶೇವ್ ಅಂತ ಬರ್ತಾವೆ. ಶಿವಪುರಿ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ. ಹಾಂ ಬಿಡು ಬಿಡಮ್ಮ, ನಿನ್ನೆ ಇಷ್ಟು ಸಣ್ಣ ಇರ್ತವೆ. ತಿನ್ನಕ್ಕೆ ಭಾಳ ಚಲೋ ಅನ್ನಿಸ್ತವೆ. ಬಟ್ ಸಿಕ್ಕಾಪಟ್ಟೆ ಆಯಿಲಿ ಅನ್ನಿಸ್ತಾವೆ ಡಯಟ್ ಮಾಡೋರಿಗೆಲ್ಲ. ಜನರಲ್ ಆಗಿ ನಾನು ಹೇಳತ್ತೀನಿ, ಮಸ್ತ್ ಇರ್ತವೆ. ಈಗ ನೈಲಾನ್ ಶೇವ್ ಅಂತಾರೆ ಇವಕ್ಕೆ. ಒಳ್ಳೆ ಕೂದಲು ಇಳಿಕೆನ ಸ್ವಲ್ಪ ದಪ್ಪ ಬೀಳ್ತಾವಪ್ಪ. ನೋಡ್ರಿ ಎಷ್ಟು ಮಸ್ತ್ ಅದಾವ, ಭಾಳ ಅಂದ್ರೆ ಭಾಳ ಚಲೋ ಅದಾವ. ತೋರಲ್ಲಿ ಇದು ನಮ್ಮ ಬಂಗಾರಿಗೆ ಚಲ್ಬೇಡ ಕೆಳಗೆ ಒಂದ ಕಡೆ ಕೂತೀನು. ಕೆಳಗೆ ಕೊಡು, ಅಲ್ಲಿ ಕೆಳಗೆ ಕೊಡು, ಅಲ್ಲಿ ಇರ್ಬೇಕು. ಎಗ್ ರೈಸ್ ಮಾಡತ್ತೀನಿ. ಒಂದು ಸೈಡ್ ಕುಕ್ಕರ್ ಇಟ್ಟೀನಿ. ಆಮೇಲೆ ಎಗ್ ರೈಸಿಗೆ ಬೇಕಾಗಿರೋ ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಕರಿಬೇವು, ಕೊತ್ತಂಬರಿ, ಆಮೇಲೆ ಒಂದು 3 ಎಗ್ಗು, ಒಂದು ಸ್ವಲ್ಪ ಧನಿಯಾ ಪುಡಿ, ಎಣ್ಣೆ ಇಟ್ಕೊಂಡೀನಿ. ಅದು ಕುಕ್ಕರ್ ಸೀಟಿ ಹೊಡಿತಿರ್ತೈತಿ. ಈ ಕಡೆ ಒಗ್ಗರಣೆ ಕೊಟ್ಟು ಇಟ್ಕೊಂಡ್ಬಿಡ್ತೀನಿ. ಅದು ಕುಕ್ಕರ್ ಆದ ತಕ್ಷಣ ಇಮಿಡಿಯೇಟ್ ಕಲಸಿ ಊಟ ಮಾಡ್ಬೋದು. ಆ್ಯಕ್ಚುಲಿ ನಾನು ಎಗ್ ರೈಸ್ ಅಂದರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಅದು ಹಾಕ್ತಿದ್ದೆ ಮೊದಲು. ನನ್ನ ಮಕ್ಕಳು ತಿನ್ನೋಲ್ಲ, ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ ಫಸ್ಟಿಗೆ.
ಧನಿಯಾ ಹಾಕಿರ್ತೀನಿ. ಕುಕ್ಕರ್ ಸೀಟಿ ಆಗೈತಿ. ಈ ಥರ ಅಂಟ್ಕೋಬಾರ್ದು ಅಂದ್ರೆ ಇದಾಗುತ್ತೆ. ಆಮೇಲೆ ಹಿಂಗೆ ಉದುರಾಗಬೇಕು. ಇದು ಕುಕ್ಕರಿನ ಸೀಟಿ ಪ್ರೆಷರ್ ಹೋಗಿಲ್ಲ, ಹೋದ್ಮೇಲೆ ಆರಿಸಿ ಮಿಕ್ಸ್ ಮಾಡಿ ಊಟ ಮಾಡ್ತಾರೆ.